ಎಲ್ಲರಿಗೂ ನಮಸ್ಕಾರ. KFITಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು OFS ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಇದು OFS, ಏನಿದು ಪದ ಅನ್ನುವಂಥದ್ದು ನಿಮಗೆ ಅನಿಸ್ಬೋದು. ಅದಕ್ಕೂ ಮುಂಚೆ KFITಯ ಕನ್ನಡ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿ ದಿನ ಇಲ್ಲಿ ಪೋಸ್ಟ್ ಮಾಡಲಾಗುತ್ತೆ, ಅದನ್ನು ನೀವು ಪಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. OFS ಅಂತಂದರೆ ಆಫರ್ ಫಾರ್ ಸೇಲ್ ಅಂತ ಹೇಳ್ತಾರೆ. ಕೆಲವೊಂದು ಬ್ರೋಕರೇಜ್ ಆ್ಯಪ್ಗಳು, ಪ್ರೈವೇಟ್ ಬ್ರೋಕರೇಜ್ ಆ್ಯಪ್ಸ್ಗಳಲ್ಲೆಲ್ಲ ನೀವು ನೋಡಿದ್ರೆ ಈ OFS ಅನ್ನುವಂಥ ಆಪ್ಷನ್ಸ್ಗಳು ಸಿಗುತ್ತೆ. ಈ ಆಫರ್ ಫಾರ್ ಸೇಲ್ ಅಂದರೆ ಏನು ಅಂದರೆ, ಕೆಲ ಕಂಪನಿಗಳು ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಒಂದು ಶೇರ್ ಏನಿದೆ, ನೀವು ಶೇರ್ದಾರ ಆಗಿದ್ದೀರಾ ಅಂದರೆ ಈ OFS ಮೊರೆಯಲ್ಲಿ ಹೋಗ್ಬಿಟ್ಟು ಮಾರುಕಟ್ಟೆ ಬೆಲೆ ಏನಿದೆ, ಆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ, ಡಿಸ್ಕೌಂಟೆಡ್ ಬೆಲೆಗೆ ನೀವು ಶೇರ್ಗಳನ್ನು ತೊಗೊಬೋದು ಅನ್ನುವಂಥ ವಿಚಾರ. ಇದನ್ನು ಆಫರ್ ಫಾರ್ ಸೇಲ್ ಅಂತ ಕರೀತಾರೆ. ಈ ಆಫರ್ ಫಾರ್ ಸೇಲಲ್ಲಿ ನೀವು ಗಮನಿಸುವಂಥ ಅಂಶ ಏನು ಅಂದರೆ, ಮಾರುಕಟ್ಟೆಯಲ್ಲಿ ನಿಗದಿತವಾದಂಥ ಒಂದು ಬೆಲೆ ಇರುತ್ತೆ, ಆ ಬೆಲೆಗಿಂತ ಡಿಸ್ಕೌಂಟೆಡ್ ಪ್ರೈಸಸ್ಸಲ್ಲಿ ನಿಮಗೆ ಈ ಒಂದು ಶೇರ್ಗಳು ಖರೀದಿಗೆ ಸಿಗುತ್ತೆ ಅನ್ನುವಂಥ ವಿಚಾರ. ಕೆಲವೊಮ್ಮೆ ಇದು ಡಿಸ್ಕೌಂಟೆಡ್ ಇಲ್ಲದೇನೂ ಇರಬಹುದು. ಆದರೆ ಇದರಿಂದ ಏನು ಲಾಭ ಕಂಪನಿಗೆ ಅಂತ ನೋಡೋದಾದರೆ, ನೀವು ಷೇರುದಾರರಾಗಿರ್ತೀರಾ, ನಿಮಗೇನು ಲಾಭ ಅಂದರೆ ಮಾರುಕಟ್ಟೆಗಿಂತ ಕಡಿಮೆ ಬೆಲೆಗೆ ನಿಮಗೆ ಶೇರ್ ಸಿಗುತ್ತೆ ಅನ್ನೋದು ಒಂದು ವಿಷಯ ಆಗಿದ್ದರೆ, ಇನ್ನೊಂದೆಡೆ ಕಂಪನಿಗೆ ಹಣವನ್ನು ಜಾಸ್ತಿ ಮಾಡೋದಕ್ಕೆ, ತನ್ನ ಕಂಪನಿಗೆ ಬೇಕಾದಂಥ ಸೌಲಭ್ಯಕ್ಕೆ ಎಕ್ಸ್ಪೆನ್ಸಸ್ಗಳ ಅವಶ್ಯಕತೆ ಇದೆ ಅಂತಂದಾಗ ಅದು ತನ್ನ ಕಾರ್ಪೊರೇಟ್ ಆ್ಯಕ್ಷನ್ಸ್ ಮೂಲಕ ಈ ಆಫರ್ ಫಾರ್ ಸೇಲ್ ಅನ್ನುವಂಥ ವಿಧಾನದಲ್ಲಿ ಏನು ಮಾಡುತ್ತೆ ಅಂತಂದರೆ, ಡಿಸ್ಕೌಂಟೆಡ್ ಪ್ರೈಸ್ಗೆ ಆ ಶೇರ್ಸ್ಗಳನ್ನು ಮಾರುತ್ತೆ ಅನ್ನುವಂಥ ವಿಚಾರ. ಅದರ ಮೂಲಕ ಏನು ಲಾಭ ಇದೆ ಅಂದರೆ, ಕಂಪನಿಗಳಿಗೆ ಹಣ ಸಿಗುತ್ತೆ, ಆ ಬಂಡವಾಳ ಎಕ್ಸ್ಟ್ರಾವಾಗಿ ಸಿಗುತ್ತೆ. ಸಿಕ್ತಂಥ ಅಧಿಕ ಬಂಡವಾಳನ ಬಳಸ್ಕೊಂಡು ತನ್ನ ಒಂದು ಬಿಸ್ನೆಸ್ನಲ್ಲಿ ಅದನ್ನು ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗುತ್ತೆ ಈ ಕಂಪನಿ ಅನ್ನುವಂಥ ವಿಚಾರ. ಇದು ಯಾವ ಕಂಪನಿ ಬೇಕಾದ್ರೂ ಮಾಡ್ಬೋದು ಈ OFS ಅನ್ನುವಂಥ ಪ್ರಕ್ರಿಯೆ. ಅದು ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಪಬ್ಲಿಕ್ ಕಂಪನಿಗಳು ಮಾತ್ರ ಈ ಒಂದು OFS ವಿಧಾನಕ್ಕೆ ಮಾಡ್ಬೋದು, ಅಪ್ರೋಚ್ ಮಾಡ್ಬೋದು ಅನ್ನುವಂಥ ವಿಚಾರ. ಈ OFSನಿಂದ ಲಾಭಗಳೇನು ಅಂದರೆ, ನಿಮಗೆ ಆಗಿನ ಒಂದು ಸಮಯದಲ್ಲಿ ನೀವು ಯಾವ ಮಾರ್ಕೆಟಲ್ಲಿ ನೀವು ಎಂಟ್ರಿ ಆಗ್ತಾ ಇದ್ರೋ ಅವಾಗ ಮಾರುಕಟ್ಟೆ ದರದಲ್ಲಿ ಆ ಶೇರಿನ ಬೆಲೆ ತುಂಬ ಅಧಿಕವಾಗಿದೆ ಅಂತಂದಾಗ, ಆ ಶೇರನ್ನು ನೀವು ಕೊಂಡ್ಕೊಬೇಕು ಅಂತ ಬಯಕೆ ಇದೆ, ಬಟ್ ಆದರೆ ಬೆಲೆ ಜಾಸ್ತಿ ಇದೆ ಅಂದಾಗ, ಒಂದು ವೇಳೆ ಕಂಪನಿಲಿ OFSನ ಅನೌನ್ಸ್ ಮಾಡಿದೆ ಆಫರ್ ಫಾರ್ ಸೇಲ್ ಅಂತ ಇದ್ದರೆ, ಅದರ ಮೂಲಕ ನಿಮಗೆ ಡಿಸ್ಕೌಂಟೆಡ್ ಆಗಿ ಆ ಒಂದು ಕಂಪನಿಯ ಶೇರಿನ ಒಂದು ಬೆಲೆ ಏನಿದೆ ಅದಕ್ಕಿಂತ, ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ನೀವು ತೊಗೊಬೋದು ಅನ್ನೋಂಥ ವಿಚಾರ. ಹಾಗೆ ಇದರ ಮೂಲಕ ಏನಾಗುತ್ತೆ ಅಂದರೆ, ಜನರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಕಡಿಮೆ ದರಕ್ಕೆ ಸಿಗ್ತಾ ಇದೆ ಅಂತ ಹೇಳಿ ಅವರು ಏನು ಮಾಡ್ತಾರೆ, ಈ ಆಫರ್ ಫಾರ್ ಸೇಲಲ್ಲಿ ಅಪ್ಲೈ ಮಾಡಿಕೊಂಡು ಷೇರುದಾರರಾಗ್ತಾರೆ ಅನ್ನುವಂಥ ವಿಚಾರ. ಅದರ ಮೂಲಕ ಬಂಡವಾಳವನ್ನು ಕಂಪನಿ ಗಿಟ್ಟಿಸ್ಕೊಳ್ಳುತ್ತೆ ಅನ್ನುವಂಥ ವಿಚಾರ. ಮತ್ತು ತಗೊಂಡಂಥ ಶೇರು ಮಾರ್ಕೆಟ್ ವ್ಯಾಲ್ಯೂಗೆ ಹೆಂಗಿದೆಯೋ ಅದಕ್ಕೆ ತಕ್ಕಂತೆ ಇರುವಂಥ ಡಿಫ್ರೆನ್ಸ್ನ ನೋಡಿ ಕೆಲವರು ಏನು ಮಾಡ್ತಾರೆ, ಅದನ್ನು ಮಾರಾಟ ಮಾಡಿಬಿಟ್ಟು ಆ ಡಿಫ್ರೆನ್ಸ್ ಅಮೌಂಟಲ್ಲಿ ಲಾಭವನ್ನು ಅಲ್ಪಾವಧಿಯಲ್ಲಿ ಗಳಿಸುವಂತಹ ಹಲವಾರು ಬ್ರೋಕರೇಜ್ ಸಂಸ್ಥೆಗಳು ಸಹ ಇರುತ್ತೆ ಅನ್ನುವಂಥ ವಿಚಾರ. ಈ ರೀತಿ ಇದರಲ್ಲಿ ಹಲವಾರು ಮಾಹಿತಿಗಳಿದೆ. ಅಂದರೆ OFS ಅಲ್ಲಿ ನಿಮಗೆ ಮುಖ್ಯವಾಗಿ ನೋಡೋದ್ರೆ ಕಂಪನಿ ಯಾವುದು, ಏನು, ಹೇಗೆ ಅದನ್ನು OFSನ ಯಾವತ್ತು ಡಿಕ್ಲೇರ್ ಮಾಡುತ್ತೆ, ಡೇಟ್ ಯಾವಾಗಿದೆ, ಆ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕು ಅನ್ನೋಂಥ ವಿಚಾರ. ಅದನ್ನು ರೆಕಾರ್ಡ್ ಡೇಟ್ ಅಂತ ಕರೀತಾರೆ, ಎಕ್ಸ್ ಡೇಟ್ ಅಂತ ಸಹ ಹೇಳ್ತಾರೆ. ಆ ಡೇಟಿನ ಒಳಗಡೆ ನೀವು ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಆಫರ್ ಫಾರ್ ಸೇಲ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಅದು ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ. ನಿಮ್ಮ ಪ್ರೈವೇಟ್ ಬ್ರೋಕರೇಜ್ ಆ್ಯಪ್ನಲ್ಲೂ ಸಹ ನೀವು ಅದನ್ನು ಗಮನಿಸಿ ನೋಡ್ಬೋದು. ಮತ್ತು NSE ವೆಬ್ಸೈಟಲ್ಲಿ ಅಫಿಷಿಯಲ್ ಆಗೂ ಸಹ OFS ಕೊಡುವಂತಹ ಯಾವ್ದಾದ್ರು ಶೇರ್ಸ್ಗಳು ಇದೆಯಾ ಅನ್ನೋದ ಮಾಹಿತಿನ ಸಹ ನೀವು ಕಲೆ ಹಾಕ್ಬೋದು. ಅದಕ್ಕೆ ತಕ್ಕಂತೆ ನೀವು ಆರ್ಥಿಕವಾಗಿ ಸಬಲರಾಗಿದ್ದೀರಾ ಅಂತಂದರೆ, ನೀವು ಬಂಡವಾಳನ ಹೂಡಿಕೆ ಮಾಡೋದಕ್ಕೆ ಉತ್ಸುಕರಾಗಿದ್ದೀರಾ ಅಂದರೆ ಹೂಡಿಕೆ ಮಾಡ್ಬೋದು ಅನ್ನೋಂಥ ವಿಚಾರ. ಮತ್ತು ನಾನು ಹೇಳುವಂಥ ವಿಚಾರ ಏನು ಅಂದರೆ, ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಇದು ಬರೀ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡುತ್ತಿರುವಂಥ ಒಂದು ವಿಡಿಯೋ ಕನ್ನಡದಲ್ಲಿ. ಆದ್ದರಿಂದ ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ. ನಿಮ್ಮ ಮನೆಯ ಪಕ್ಕದಲ್ಲೋ ಅಥವಾ ನಿಮ್ಮ ಕೆಲಸ ಮಾಡುವಂಥ ಪ್ರದೇಶದಲ್ಲೋ ಅಥವಾ ನೀವು ಇರುವಂತಹ ಯಾವ ಊರಲ್ಲೋ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ ಅಂದರೆ ಅವ್ರ ಜೊತೆ ಹೋಗಿ ನೀವು ಕನ್ಸಲ್ಟ್ ಮಾಡಿ ತದನಂತರ ನೀವು ಫೈನಾನ್ಷಿಯಲ್ ಡಿಸಿಷನ್ಸ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ನಾನು ಭೇಟಿ ಮಾಡ್ತೀನಿ. ಈ ವಿಡಿಯೋ ತಮಗೆ ಹಿಡಿಸಿದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೂ ಈ ಒಂದು ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ, ಬಂಧು ಮಿತ್ರರಿಗೂ ಸಹ ಶೇರ್ ಮಾಡಿ. ಅವರಿಗೂ ಸಹ ಇದನ್ನು ನೋಡಲಿಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಲು ಹೇಳಿ. ದಿನ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಶೇರು ಮಾರ್ಕೆಟ್, ಬಾಂಡ್ ಮಾರ್ಕೆಟ್, ಹಾಗೆ ಬ್ಯಾಂಕಿಗೆ ಸಂಬಂಧಪಟ್ಟಂಥ ವಿಚಾರಗಳು, RD, FD, ಈ ರೀತಿ ಹಲವಾರು ಹಣಕಾಸಿನ ಯಂತ್ರಗಳ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಿಮಗೆ ದೈನಂದಿಕವಾಗಿ ನಾನು ನೀಡ್ತಾ ಹೋಗ್ತೀನಿ ಅನ್ನುವಂಥ ವಿಚಾರ. ಈ ಒಂದು ಎಜುಕೇಷನಲ್ ಚಾನಲ್ ಏನಿದೆ ಇದು ಬಹಳಷ್ಟು ಜನಕ್ಕೆ, ಅದರಲ್ಲೂ ಕನ್ನಡಿಗರಿಗೆ ಈ ಮಾಹಿತಿ ತಲುಪಲಿ ಅನ್ನುವಂಥ ನಿಟ್ಟಿನಲ್ಲಿ ಸರಳವಾಗಿ, ಸಂಕ್ಷಿಪ್ತವಾಗಿ 5 ನಿಮಿಷದ ಒಳಗಡೆ ಸಾಧ್ಯವಾದಷ್ಟು ಈ ವಿಡಿಯೋಸ್ಗಳನ್ನು ನಾವು ತರ್ತಾ ಇದ್ದೀವಿ ಅನ್ನುವಂಥ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ.
ತಪ್ಪದೆ ನಮ್ಮ ವಿಡಿಯೋಸ್ನ ನೀವು ಕಾದು ನೋಡ್ತೀರಾ ಅಂತ ಹೇಳ್ತಾ ಧನ್ಯವಾದದೊಂದಿಗೆ ನಿಮ್ಮ ಸಂದೇಶ.